ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 22 ಪ್ರಜಾಪ್ರಭುತ್ವ. ಇದು 8ನೇ ತರಗತಿಯಲ್ಲಿ ಭಾಗ 2ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ರಾಜ್ಯಶಾಸ್ತ್ರ ವಿಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಪ್ರಜಾಪ್ರಭುತ್ವವೆಂಬುದು ಅತ್ಯಂತ ಪುರಾತನ ಕಾರ್ಯಗಳಲ್ಲೊಂದಾಗಿದೆ. ಪ್ರಾಚೀನ ಭಾರತದಲ್ಲೂ ಪ್ರಜಾಪ್ರಭುತ್ವದ ಹೆಗ್ಗುರುತುಗಳು ಕಾಣಿಸಿವೆ. ಉದಾಹರಣೆಗೆ ವೇದಕಾಲದ ಸಭಾ ಮತ್ತು ಸಮಿತಿ. ವೇದಕಾಲಗಳಲ್ಲಿ ಸಭಾ ಮತ್ತು ಸಮಿತಿ ಎಂಬ ರಾಜಕೀಯ ಸಂಸ್ಥೆಗಳಿದ್ದವು. ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಸ್ಥಾಪನೆಗಾಗಿ ಅನೇಕ ಕ್ರಾಂತಿಗಳು, ದಂಗೆಗಳು ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆದಿರುವುದಕ್ಕೆ ಪುರಾವೆಗಳಿದ್ದಾವೆ. ನೋಡಿ, ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ ಪದಗಳಾದ ಡೆಮಾಸ್ ಮತ್ತು ಕ್ರೆಷಿಯಾ ಎಂಬ ಪದಗಳಿಂದ ಬಂದಿದೆ. ಇವೇನು ಡೆಮಾಕ್ರಸಿ ಎಂಬುದು ಡೆಮಾಸ್ ಮತ್ತು ಕ್ರೆಷಿಯಾ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಡೆಮಾಸ್ ಅಂದರೆ ಜನ ಅಂತ ಅರ್ಥ, ಕ್ರೆಷಿಯಾ ಅಂದರೆ ಅಧಿಕಾರ. ಹೀಗಾಗಿ ಅಧಿಕಾರ ಅನ್ನೋದು ಅರ್ಥ ಆಗುತ್ತೆ. ಹೀಗಾಗಿ ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಚುನಾವಣೆ ಮೂಲಕ ಪ್ರತಿನಿಧಿಗಳನ್ನು ಆರಿಸಿ ಕಳಿಸಿರ್ತಾರಲ್ಲ, ಅವರು ದೇಶವನ್ನು ಮುನ್ನಡೆಸ್ತಾರೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ಕಾರ ಅಂತ ಕರೀತಾರೆ. ಡೆಮಾಸ್ ಅಂದರೆ ಜನ ಅಂತ ಅರ್ಥ, ಕ್ರೆಷಿಯಾ ಅಂದರೆ ಅಧಿಕಾರ ಅಂತ ಅರ್ಥ. ಹೀಗಾಗಿ ಜನರಿಂದ ಚಲಾಯಿಸುವ ಅಧಿಕಾರವೇ ಪ್ರಜಾಪ್ರಭುತ್ವ ಅಂತ ಕರೆಯಲಾಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಮಹತ್ತರ ಪಾತ್ರವನ್ನು ವಹಿಸ್ತವೆ. ಜನರು ತಮ್ಮದೇ ಆದ ಸರ್ಕಾರವನ್ನು ರಚಿಸಿಕೊಳ್ಳಲು ಚುನಾವಣೆಗಳು ಅವಕಾಶವನ್ನು ಒದಗಿಸಿಕೊಡುತ್ತವೆ. ಜನರು ತಮಗೆ ಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನೋಡಿ, ಜನರು ತಮ್ಮದೇ ಆದ ಸರ್ಕಾರವನ್ನು ರಚಿಸಿಕೊಡಲು ಚುನಾವಣೆಗಳು ಅವಕಾಶವನ್ನು ಮಾಡಿಕೊಡ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಚುನಾವಣೆಗಳು ಒಬ್ಬ ಪ್ರಜೆ ಒಂದು ಮತ ಎನ್ನುವ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತವೆ. ಒಬ್ಬ ಪ್ರಜೆ ಒಂದು ಮತವನ್ನು ಮಾಡಬಹುದು. ಒಂದು ಮತ ಅಂದರೆ ಒಂದು ಓಟನ್ನು ಹಾಕುವುದು. ಇದಕ್ಕೆ ಒಬ್ಬ ಪ್ರಜೆ ಒಂದು ಮತ ತತ್ವದ ಮೇಲೆ ಚುನಾವಣೆಗಳು ಕಾರ್ಯನಿರ್ವಹಣೆ ಮಾಡ್ತವೆ. ಸರ್ಕಾರವು ಜನರಿಂದ ರಚಿತಗೊಂಡಿದ್ದು ಜನರೇ ನಿರ್ಧಾರ ಕೈಗೊಳ್ಳುವ ಪ್ರಭುಗಳಾಗಿರ್ತಾರೆ. ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ರವರು ಪ್ರಜಾಪ್ರಭುತ್ವವನ್ನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರ ಅಂತೇಳಿ ವ್ಯಾಖ್ಯಾನಿಸಿದ್ದಾರೆ. ನೋಡಿ, ಈ ವ್ಯಾಖ್ಯಾನವನ್ನು ಯಾರು ಕೊಟ್ಟಿದ್ದಾರೆ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇದು ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ರಹಾಂ ಲಿಂಕನ್ ಅವರು ಈ ವಾಕ್ಯವನ್ನು ಕೊಡ್ತಾರೆ. ಪ್ರಜಾಪ್ರಭುತ್ವವನ್ನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ರಚಿತಗೊಂಡ ಸರ್ಕಾರ ಅಂತ ಇವರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪರಮಾಧಿಕಾರವನ್ನು ಪ್ರಜೆಗಳೇ ಹೊಂದಿರ್ತಾರೆ. ಇಲ್ಲಿದ್ದಾರೆ ನೋಡಿ, ಅಬ್ರಹಾಂ ಲಿಂಕನ್. ಇವರು ಅಮೆರಿಕಾದ ಮಾಜಿ ಅಧ್ಯಕ್ಷ. ಓಕೆ, ಪ್ರಜಾಪ್ರಭುತ್ವದ ವ್ಯಾಖ್ಯೆಗಳು. ಲಾರ್ಡ್ ಬ್ರೈಸ್, ರಾಜ್ಯದ ಆಡಳಿತಾಧಿಕಾರವು ಕಾನೂನಾತ್ಮಕವಾಗಿ ಯಾವುದೇ ಒಂದು ವರ್ಗ ಅಥವಾ ವರ್ಗಗಳ ಕೈಯಲ್ಲಿ ನಿಹಿತವಾಗಿರದೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿರುವ ಸರ್ಕಾರದ ಪ್ರಕಾರವೇ ಪ್ರಜಾಪ್ರಭುತ್ವ. ಅಂದರೆ ರಾಜ್ಯದ ಅಧಿಕಾರ ಕಾನೂನಾತ್ಮಕವಾಗಿ ಒಂದು ವರ್ಗ ಅಥವಾ ಒಬ್ಬರ ಕೈಯಲ್ಲಿ ಇರಲಾರ್ದೇನೆ ಸಮಸ್ತ ಸಮುದಾಯದ ಸದಸ್ಯರಲ್ಲಿ ಸರ್ಕಾರದ ಪ್ರಕಾರಗಳನ್ನು ಹಂಚಲ್ಪಟ್ಟಿರುತ್ತಲ್ಲ, ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. ಹರ್ಮನ್ ಫೈನರ್ ಅವರು ಪ್ರಜಾಪ್ರಭುತ್ವವು ಕೇವಲ ಒಂದು ತತ್ವಚಿಂತನೆ ಮತ್ತು ಸರ್ಕಾರದ ಪ್ರಕಾರವಾಗಿರದೆ ಅದೊಂದು ಜೀವನ ವಿಧಾನವೂ ಕೂಡ ಆಗಿದೆ ಅಂತ ಹೇಳ್ತಾರೆ. ಓಕೆ, ಪ್ರಜಾಪ್ರಭುತ್ವದ ವಿಧಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ ಅಂತೇಳಿ 2 ವಿಧಗಳನ್ನಾಗಿ ಮಾಡಲಾಗಿದೆ. ನೋಡೋಣ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಡೈರೆಕ್ಟ್ ಡೆಮೋಕ್ರಸಿ. ಈ ಪ್ರಕಾರದ ಸರ್ಕಾರದಲ್ಲಿ ಜನರು ತಮ್ಮದೇ ಸರ್ಕಾರವನ್ನು ಚುನಾವಣೆಯ ಮೂಲಕ ರಚಿಸಿಕೊಂಡು ಅವರ ಪ್ರಗತಿಗೆ ಸಹಕಾರಿಯಾಗುವ ನಿಯಮ ಕಾನೂನುಗಳನ್ನು ರೂಪಿಸಿಕೊಳ್ಳುತ್ತಾರೆ. ಈ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರಗತಿಗಾಗಿ ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ಚುನಾವಣೆ ಮೂಲಕ ರಚನೆ ಮಾಡಿಕೊಂಡು ಅದರ ಮೂಲಕ
ತಮ್ಮ ಪ್ರಗತಿಗೆ ಸಹಕಾರಿಯಾಗುವಂತಹ ನೀತಿ ನಿಯಮಗಳನ್ನು ಕಾನೂನುಗಳನ್ನು ರೂಪಿಸಿಕೊಳ್ತಾರೆ. ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರಗಳನ್ನು ಕಡಿಮೆ ಜನಸಂಖ್ಯೆ ಮತ್ತು ವಿಸ್ತೀರ್ಣಗಳಲ್ಲಿ ನಿಯಮಿತ ವ್ಯಾಪ್ತಿಯನ್ನು ಹೊಂದಿರುವ ದೇಶಗಳು ಪಾಲಿಸುತ್ತವೆ. ಅಂದರೆ ಜನಸಂಖ್ಯೆ ಕಡಿಮೆ ಇರುತ್ತೆ, ವಿಸ್ತೀರ್ಣನೂ ಕೂಡ ಆ ದೇಶ ಕಡಿಮೆ ಇರುತ್ತೆ, ಚಿಕ್ಕದಾಗಿರುತ್ತೆ. ಆಮೇಲೆ ನಿಯಮಿತ ವ್ಯಾಪ್ತಿಯನ್ನು ಹೊಂದಿರುತ್ತೆ ಆ ದೇಶ ವಿಸ್ತೀರ್ಣದಲ್ಲಿ. ಈ ರೀತಿ ಹೊಂದಿರುವಂತಹ ದೇಶಗಳು ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರ್ತವೆ. ಈ ವ್ಯವಸ್ಥೆಗಳು ಪ್ರಾಚೀನ ಗ್ರೀಕ್ ಮತ್ತು ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಚಾಲ್ತಿಯಲ್ಲಿದ್ದಾವೆ. ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡ್ ದೇಶಗಳಲ್ಲಿ ಈ ರೀತಿಯ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ಪ್ರಜಾಭಿಪ್ರಾಯ ಮತ್ತು ನೇತೃತ್ವದ ಆಧಾರದ ಮೇಲೆ ಪರಿಣಾಮಕಾರಿಯಾಗಬಲ್ಲುದಾಗಿದೆ. ಭಾರತದಲ್ಲಿ ಈ ಪ್ರಕಾರದ ಸರ್ಕಾರದ ರಚನೆಯನ್ನು ಅದರ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ಪ್ರಮಾಣದಿಂದ ಅಳವಡಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ನೋಡಿ, ಜನಸಂಖ್ಯೆನಲ್ಲಿ ನಮ್ಮ ಭಾರತ ಫಸ್ಟ್ ಸ್ಥಾನದಲ್ಲಿದೆ. ಮುಂಚೆ ಎಲ್ಲ ಸೆಕೆಂಡ್ ಇತ್ತು, ಇವಾಗ ಚೀನಾನು ಕೂಡ ಬೀಟ್ ಮಾಡಿ ನಾವು ಫಸ್ಟ್ನೇ ಸ್ಥಾನದಲ್ಲಿ ಹೋಗಿದ್ದೀವಿ. ಹಾಗೆ ವಿಸ್ತೀರ್ಣದಲ್ಲಿ ಅಂತ ಬಂದಾಗ ಭಾರತ 7ನೇ ಸ್ಥಾನದಲ್ಲಿದೆ ಜಗತ್ತಿನಲ್ಲಿ. ಸೊ ಹಾಗಾಗಿ ವಿಸ್ತೀರ್ಣನೂ ಕೂಡ ಜಾಸ್ತಿ ಇದೆ, ಹಾಗೆ ಜನಸಂಖ್ಯೆನಲ್ಲೂ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಇಲ್ಲಿ ನಮ್ಮ ಭಾರತದಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಳವಡಿಸಿಕೊಳ್ಳೋದು ಅಸಾಧ್ಯ ಆದುದಾಗಿದೆ. ಓಕೆ, ನೆಕ್ಸ್ಟು ಪರೋಕ್ಷ ಪ್ರಜಾಪ್ರಭುತ್ವ. ಪರೋಕ್ಷ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವು ಭಾರತ, ಅಮೆರಿಕ ಸಂಯುಕ್ತ ಸಂಸ್ಥಾನಗಳಂತಹ ರಾಷ್ಟ್ರಗಳಿಗೆ ಅತ್ಯಂತ ಸೂಕ್ತವಾದುದಾಗಿದೆ. ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ನಿಯತಕಾಲಿಕ ಚುನಾವಣೆಗಳಲ್ಲಿ ಚುನಾಯಿಸಿ ಶಾಸನ ಸಭೆಗಳಿಗೆ ಕಳುಹಿಸುತ್ತಾರೆ. ನೋಡಿ, ಭಾರತದಲ್ಲಿ ಇವಾಗ ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿದೆ. ಅಂದರೆ ಜನರು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಒಬ್ಬ ಪ್ರತಿನಿಧಿಯನ್ನು ಆರಿಸಿ ಕಳಿಸ್ತಾರೆ. ಸರ್ಕಾರವನ್ನು ರಚನೆ ಮಾಡಿ ದೇಶವನ್ನು ಮುನ್ನಡೆಸೋದಕ್ಕೆ ಪ್ರತಿನಿಧಿಗಳನ್ನು ಚುನಾವಣೆಗಳ ಮೂಲಕ ಆರಿಸಿ ಕಳಿಸ್ತಾರೆ. ಚುನಾಯಿತಗೊಂಡ ಈ ಸದಸ್ಯರು ಶಾಸನಗಳನ್ನು ಅಥವಾ ಕಾನೂನುಗಳನ್ನು ರೂಪಿಸಿಕೊಂಡು ಆಡಳಿತ ನಿರ್ವಹಣೆಯನ್ನು ಮಾಡ್ತಾರೆ. ಈ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಕಾಲಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಚುನಾಯಿತಗೊಂಡ ಜನಪ್ರತಿನಿಧಿಗಳ ಸರ್ಕಾರ ಎಂದು ವ್ಯಾಖ್ಯಾನಿಸಬಹುದು. ಇಲ್ಲಿ ನೋಡಿ, ಈ ಪರೋಕ್ಷ ಪ್ರಜಾಪ್ರಭುತ್ವವನ್ನು ಏನಂತ ವ್ಯಾಖ್ಯಾನಿಸಬಹುದು? ಈ ಪರೋಕ್ಷ ಪ್ರಜಾಪ್ರಭುತ್ವವನ್ನು ಕಾಲಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಚುನಾಯಿತಗೊಂಡ ಜನಪ್ರತಿನಿಧಿಗಳ ಸರ್ಕಾರ ಅಂತಲೂ ಕೂಡ ವ್ಯಾಖ್ಯಾನಿಸಬಹುದು. ಹೀಗೆ ಚುನಾಯಿತಗೊಂಡ ಪ್ರತಿನಿಧಿಗಳು ತಮ್ಮ ರಾಷ್ಟ್ರ ನಾಯಕನನ್ನು ಆಯ್ಕೆ ಮಾಡುತ್ತಾರೆ. ಈ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ರಾಷ್ಟ್ರಾಧ್ಯಕ್ಷರಿದ್ದಾರಲ್ಲ, ಆ ರೀತಿಯಾದ ಒಬ್ಬ ರಾಷ್ಟ್ರ ನಾಯಕನನ್ನು ರಚನೆ ಮಾಡ್ಕೊತಾರೆ, ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಪ್ರತಿನಿಧಿಗಳು ಶಾಸನಗಳ ಮೂಲಕ ಕಾನೂನನ್ನು ರಚನೆ ಮಾಡಿಕೊಂಡು ದೇಶವನ್ನು ಮುನ್ನಡೆಸೋದಕ್ಕೆ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊತಾರೆ. ಇದು ಪರೋಕ್ಷ ಪ್ರಜಾಪ್ರಭುತ್ವದಲ್ಲಿ. ಓಕೆ, ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲೆಲ್ಲಿದೆ ಅಂತ ಕೇಳಿದಾಗ ಭಾರತ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಂಥ ರಾಷ್ಟ್ರಗಳಲ್ಲಿ ಇದೆ ನೋಡಿ. ಅಂದರೆ ಜನಸಂಖ್ಯೆನಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುತ್ತಲ್ಲ ಅಂಥ ದೇಶಗಳು ಪರೋಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರ್ತವೆ. ಓಕೆ, ನೆಕ್ಸ್ಟು ಪ್ರಜಾಪ್ರಭುತ್ವದ ಲಕ್ಷಣಗಳು. ಪ್ರಜಾಪ್ರಭುತ್ವದ ಲಕ್ಷಣಗಳಲ್ಲಿ ಫಸ್ಟ್ ಒಂದು, ಪ್ರಜಾಪ್ರಭುತ್ವವು ಜನತೆಯ ಸಮ್ಮತಿಯನ್ನು ಆಧರಿಸಿದೆ. ಇದು ಜನರ ಸರ್ಕಾರ ಆಗಿರುತ್ತೆ. ಇದು ಪ್ರಾತಿನಿಧಿಕ ಸರ್ಕಾರವಾಗಿದ್ದು ಜನರು ಮತ್ತು ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ. ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುತ್ತಾರೆ. ಪ್ರತಿನಿಧಿಗಳು ಜನರ ಪರವಾಗಿ ಕಾನೂನುಗಳನ್ನು ರಚನೆ ಮಾಡ್ತಾರೆ. ಪ್ರೆಸೆಂಟ್ ಏನು ಅಸ್ತಿತ್ವದಲ್ಲಿದೆಯಲ್ಲ ಅದು. ಇದು ಸಾರ್ವತ್ರಿಕ ವಯಸ್ಕ ಮತದಾನ ತತ್ವವನ್ನು ಆಧರಿಸಿದೆ. ಓಕೆ, ನೆಕ್ಸ್ಟು ಇಲ್ಲಿ ಚುನಾವಣೆಗಳು ನಿಗದಿತ ಕಾಲಕ್ಕೆ ನಿಷ್ಪಕ್ಷಪಾತವಾಗಿ ಹಾಗೂ ಮುಕ್ತವಾಗಿ ನಡೆಯುತ್ತದೆ. ಅಂದರೆ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡಿಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಿಗದಿತ ಕಾಲಕ್ಕೆ ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಚುನಾವಣೆಗಳು ನಡೀತವೆ. ನಾಗರಿಕರು ಯಾವ ತಾರತಮ್ಯವಿಲ್ಲದೆ ಸ್ವತಂತ್ರವಾಗಿ ಹಾಗೂ ಮುಕ್ತವಾಗಿ ಹಕ್ಕುಗಳನ್ನು ಅನುಭವಿಸುತ್ತಾರೆ. ಆದುದರಿಂದ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ಅಭಿವೃದ್ಧಿಗೆ ಅವಕಾಶ ಇದೆ. ಸ್ವತಂತ್ರವಾಗಿ ಮುಕ್ತವಾಗಿ ತಮ್ಮ ಹಕ್ಕುಗಳನ್ನು ಅನುಭವಿಸ್ತಾರಲ್ಲ ನಾಗರಿಕರು, ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ವೈಯಕ್ತಿಕ ಅಭಿವೃದ್ಧಿಗೆ ಅವಕಾಶವಿದೆ. ನೆಕ್ಸ್ಟು ಪ್ರಜಾಪ್ರಭುತ್ವದ ಸರ್ಕಾರವು ಜನತೆಗೆ ಸ್ಪಂದಿಸುವ ಸರ್ಕಾರವಾಗಿರುತ್ತದೆ. ಸರ್ಕಾರವು ಜನರ ಆಶೋತ್ತರಗಳಿಗೆ ಸ್ಪಂದಿಸದಿದ್ದರೆ ಅಂತಹ ಸರ್ಕಾರವನ್ನು ಶಾಂತಿಯುತ ಹಾಗೂ ಸಂವಿಧಾನಾತ್ಮಕ ವಿಧಾನಗಳಿಂದ ಬದಲಾಯಿಸುವ ಹಕ್ಕು ಜೊತೆಗೆ ಇರುತ್ತದೆ. ಅಂದರೆ
ಸರ್ಕಾರ ಏನು ಜನರ ಆಸೆಗಳಿಗೆ ಸ್ಪಂದನೆ ಮಾಡಬೇಕು. ಜನರ ಆಶೋತ್ತರಗಳಿಗೆ ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಅಂತಹ ಸರ್ಕಾರವನ್ನು ಶಾಂತಿಯುತ ಹಾಗೂ ಸಂವಿಧಾನಾತ್ಮಕ ವಿಧಾನಗಳಿಂದ ಬದಲಾಯಿಸುವ ಹಕ್ಕು ಕೂಡ ಇರುತ್ತದೆ. ಈ ಸರ್ಕಾರದಲ್ಲಿ ಎಲ್ಲ ಪ್ರಜೆಗಳು ಕಾನೂನು ದೃಷ್ಟಿಯಲ್ಲಿ ಸಮಾನರು ಎಂಬ ಕಾನೂನಿನ ಆಧಿಪತ್ಯ ತತ್ವವನ್ನು ಅನುಸರಿಸಲಾಗುತ್ತದೆ. ಸರ್ಕಾರದ ಅಧಿಕಾರಗಳು ಸಂವಿಧಾನಾತ್ಮಕ ನಿಯಮಗಳ ಮಿತಿಗೆ ಒಳಪಟ್ಟಿರುತ್ತವೆ. ಓಕೆ, ಅಂದರೆ ಸಂವಿಧಾನಗಳ ಮಿತಿ ಏನಿರ್ತಾವಲ್ಲ ಆ ಮಿತಿಗಳಿಗೆ ಸರ್ಕಾರದ ಅಧಿಕಾರ ಒಳಪಟ್ಟಿರುತ್ತವೆ. ಎಲ್ಲ ಪ್ರಜೆಗಳು ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಎಂಬ ಕಾನೂನನ್ನ ತತ್ವವನ್ನು ಅನುಸರಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ರಾಜಕೀಯ ಪಕ್ಷಗಳ ಅಸ್ತಿತ್ವ ಪ್ರಜಾಪ್ರಭುತ್ವದ ಮತ್ತೊಂದು ಲಕ್ಷಣವಾಗಿದೆ. ಅಂದರೆ ಜನರೇ ನೇರವಾಗಿ ಸರ್ಕಾರವನ್ನು ನಡೆಸೋದಿಲ್ಲ. ಸರ್ಕಾರವನ್ನು ರಚನೆ ಮಾಡೋ ಸಲುವಾಗಿ ಪ್ರತಿನಿಧಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಿ ಕಳಿಸಿರ್ತಾರಲ್ಲ, ಸೊ ಹಾಗಾಗಿ ರಾಜಕೀಯ ಪಕ್ಷಗಳ ಅಸ್ತಿತ್ವ ಇಲ್ಲಿ ಇರುತ್ತದೆ. ಜನರು ತಮ್ಮದೇ ಆದ ಪಕ್ಷಗಳನ್ನು ರಚಿಸಿಕೊಳ್ಳಲು ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇರುತ್ತದೆ. ಪ್ರಜಾಪ್ರಭುತ್ವವು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ. ಸ್ವಾತಂತ್ರ್ಯ ಮತ್ತು ಸಮಾನತೆ ಪ್ರಮುಖ ತತ್ವಗಳಾಗಿವೆ. ಸ್ವಾತಂತ್ರ್ಯ ಆಮೇಲೆ ಸಮಾನತೆ ಇವೆರಡು ಪ್ರಜಾಪ್ರಭುತ್ವದ ಪ್ರಮುಖ ತತ್ವಗಳಾಗಿವೆ. ಜಾತಿ, ಧರ್ಮ, ಲಿಂಗ, ಸ್ಥಾನಮಾನ ಇವುಗಳ ಆಧಾರದ ಮೇಲೆ ಪ್ರಜೆಗಳ ನಡುವೆ ತಾರತಮ್ಯವನ್ನು ಮಾಡುವಂತಿಲ್ಲ. ಎಲ್ಲರೂ ಸಮಾನರು ಅನ್ನೋ ರೀತಿಯಲ್ಲಿ ನೋಡಬೇಕು. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಅಥವಾ ಸ್ಥಾನಮಾನದ ಆಧಾರದ ಮೇಲೆ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವಂತಿಲ್ಲ. ಎಲ್ಲರೂ ಸಮಾನರು ಅನ್ನೋ ರೀತಿಯಲ್ಲಿ ನೋಡಬೇಕು. ನೆಕ್ಸ್ಟು, ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಅಧಿಕಾರ ಅಂದರೆ ಪರಮಾಧಿಕಾರ ಜನತೆಯಲ್ಲಿದ್ದು ಸರ್ಕಾರ ಜನರಿಂದ ಅಧಿಕಾರವನ್ನು ಪಡೆಯುತ್ತದೆ. ಈ ಉದ್ದೇಶಕ್ಕಾಗಿ ನಿಗದಿತ ಕಾಲಕ್ಕೆ ಚುನಾವಣೆಗಳು ನಡೀತವೆ. ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಂತಿಮ ಅಧಿಕಾರ ಪರಮಾಧಿಕಾರ ಜನರಲ್ಲಿರುತ್ತದೆ. ಜನರಿಂದ ಅಧಿಕಾರ ಪಡೆಯುತ್ತದೆ. ಸರ್ಕಾರ ಜನರಿಂದ ಅಧಿಕಾರ ಪಡೆಯುತ್ತದೆ. ಅಂತಿಮ ಅಧಿಕಾರ ಜನತೆಯಲ್ಲಿರುತ್ತದೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಉದ್ದೇಶಕ್ಕಾಗಿ ನಿಯತ ಕಾಲಕ್ಕೆ ಅಂದರೆ ಕಾಲಕ್ಕೆ ನಿಗದಿತ ಅವಧಿಗೆ ಚುನಾವಣೆಗಳು ನಡೀತವೆ. ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೀತದೆ. ಓಕೆ, ಪ್ರಜಾಪ್ರಭುತ್ವವು ಕಲ್ಯಾಣ ರಾಜ್ಯವಾಗಿದ್ದು ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಶೇಷವಾಗಿ ಗಮನವನ್ನು ಹರಿಸುತ್ತದೆ. ಪ್ರಜಾಪ್ರಭುತ್ವವು ವ್ಯಕ್ತಿ ಪೂಜೆಗೆ ವಿರುದ್ಧವಾದುದಾಗಿದೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಸರ್ಕಾರಕ್ಕೆ ಪೂಜೆ ಮಾಡೋದು ವಿರುದ್ಧವಾದುದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಹಲವಾರು ಪಕ್ಷಗಳಿರ್ತವೆ. ಹಲವಾರು ಪಕ್ಷಗಳು ಚುನಾವಣೆಗೆ ನಿಲ್ಲುವ ಅವಕಾಶಗಳು ಇದ್ದಾವೆ. ಓಕೆ, ನೆಕ್ಸ್ಟು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅವಶ್ಯಕವಾಗುವ ಅಂಶಗಳು. ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಜನರಲ್ಲಿರಬೇಕು. ಓಕೆ, ಜನರಲ್ಲಿ ಯಾವ ರೀತಿಯಾಗಿ ಅವರ ಹಕ್ಕುಗಳನ್ನು ಅನುಭವಿಸ್ತಾರೋ ಅದೇ ರೀತಿಯಾಗಿ ಸರ್ಕಾರಕ್ಕೆ ಅಥವಾ ದೇಶಕ್ಕೆ ಕರ್ತವ್ಯಗಳನ್ನು ಮಾಡಬೇಕಲ್ಲ, ಅದೇ ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮನೋಭಾವ ಕೂಡ ಜನರಲ್ಲಿರಬೇಕು. ಜನರು ಸದಾ ಜಾಗರೂಕತೆಯಿಂದ ಇರಬೇಕು. ಪ್ರಜಾಪ್ರಭುತ್ವದ ಯಶಸ್ಸು ಯಾವತ್ತೂ ತಾಳ್ಮೆಯನ್ನು ಅವಲಂಬಿಸಿರುತ್ತದೆ. ಜನರು ಕೊಡುವ ಹಾಗೂ ತೆಗೆದುಕೊಳ್ಳುವ ತತ್ವ ಪಾಲಕರಾಗಬೇಕು. ಕೊಡುವ ಮತ್ತು ತೆಗೆದುಕೊಳ್ಳುವ ತತ್ವದ ಪಾಲಕರು ಜನರು ಆಗಬೇಕು ಅಂತ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಯಶಸ್ಸು ನಾಯಕತ್ವದ ದಕ್ಷತೆಯನ್ನು ಅವಲಂಬಿಸಿರುತ್ತದೆ. ನಾಯಕನಾದವನು ಸಾಮಾನ್ಯ ಪ್ರಜೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ, ಅವುಗಳಿಗೆ ಪರಿಹಾರವನ್ನು ನೀಡುವ ಸೇವಾ ಮನೋಭಾವ, ದೇಶಭಕ್ತಿ ಮತ್ತು ತ್ಯಾಗ ಮಾಡುವ ಗುಣವನ್ನು ಹೊಂದಿರಬೇಕು. ನಾಯಕತ್ವವನ್ನು ಯಾರು ವಹಿಸ್ಕೊಂಡಿರ್ತಾರೋ ಅವರು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು, ಅವುಗಳಿಗೆ ಪರಿಹಾರವನ್ನು ನೀಡಬೇಕು, ಸೇವಾ ಮನೋಭಾವವನ್ನು ಹೊಂದಿರಬೇಕು, ದೇಶಭಕ್ತಿ ಮತ್ತು ತ್ಯಾಗ ಮಾಡುವ ಗುಣಗಳನ್ನು ಸಹ ನಾಯಕನಾದವನಿಗೆ ಇರಬೇಕು. ಓಕೆ, ನೆಕ್ಸ್ಟು, ದಕ್ಷ ವಿರೋಧ ಪಕ್ಷವು ಆಡಳಿತ ಪಕ್ಷದ ಕಾರ್ಯವೈಖರಿಗಳ ಬಗ್ಗೆ ಸದಾ ಎಚ್ಚರದಿಂದಿರುವ ಅವರುಗಳ ಸರ್ವಾಧಿಕಾರಿ ಧೋರಣೆಯನ್ನು ನಿಯಂತ್ರಿಸಬೇಕು. ನೋಡಿ, ಸರ್ವಾಧಿಕಾರಿ ಧೋರಣೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಅಲ್ಲಿ ವಿರೋಧ ಪಕ್ಷದ ಅಸ್ತಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆಡಳಿತ ಪಕ್ಷ ಏನೇ ಮಾಡಿದ್ರೂ ಅದಕ್ಕೆ ಕರೆಕ್ಟು, ಇದನ್ನು ನೀವು ಮಾಡ್ತಾ ಇರೋದು ಕರೆಕ್ಟು, ನೀವು ಮಾಡ್ತಾ ಇರೋದು ತಪ್ಪು ಅಂತ ಅನ್ನೋರು ಇರಲಿಲ್ಲ ಅಂತಂದರೆ ಅವರು ಕರೆಕ್ಟಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ
ಅವರನ್ನು ಎಚ್ಚರಿಸಬೇಕು ಅಂತಂದರೆ, ಆ ಸರ್ವಾಧಿಕಾರತ್ವದ ಧೋರಣೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ವಿರೋಧ ಪಕ್ಷದ ಆಡಳಿತ ಅಲ್ಲಿ ಇರಲೇಬೇಕು. ಓಕೆ. ಪ್ರಜ್ಞಾವಂತ ಮತದಾರ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣನಾಗಬಲ್ಲ. ಪ್ರಜ್ಞಾವಂತ ಅಥವಾ ವಿದ್ಯಾವಂತ ಮತದಾರ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣನಾಗ್ತಾನೆ. ಪ್ರಜಾಪ್ರಭುತ್ವದ ಯಶಸ್ಸು ಜನರ ಮೇಲೆ ಅವಲಂಬಿತವಾಗಿದ್ದು, ಜನರು ಕಡ್ಡಾಯವಾಗಿ ಮತ ಚಲಾಯಿಸಬೇಕು ಮತ್ತು ಜನರು ಭ್ರಷ್ಟ ಹಾಗೂ ಅನಿಷ್ಟ ಮಾರ್ಗಗಳನ್ನು ಅನುಸರಿಸಬಾರದು. ಈಗ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಿನ ಆಮಿಷಕ್ಕೆ ಒಡ್ಡಿ ಜನರು ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಓಟನ್ನು ಹಾಕಬಾರ್ದು. ಯಾರು ಕರೆಕ್ಟಾಗಿ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೋ ಅಂಥವ್ರನ್ನ ಚುನಾವಣೆ ಮೂಲಕ ಮತದಾನ ಮಾಡಿ ಅವರಿಗೆ ಆಯ್ಕೆ ಮಾಡಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಜನರು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಯೋಗ್ಯ ಹಾಗೂ ಭ್ರಷ್ಟರಲ್ಲದ ಅಭ್ಯರ್ಥಿಗಳನ್ನು ಚುನಾಯಿಸಬೇಕು. ಸ್ವತಂತ್ರ, ನಿರ್ಭೀತ ಮತ್ತು ನಿಷ್ಪಕ್ಷಪಾತ ಪತ್ರಿಕಾ ಮಾಧ್ಯಮ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿರುತ್ತೆ. ಪತ್ರಿಕಾ ಮಾಧ್ಯಮವನ್ನು ಕೂಡ ಈ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತೆ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ, ಆಮೇಲೆ ಜನರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ ಇವೆಲ್ಲವನ್ನು ಸಹ ಖಂಡಿಸುತ್ತದೆ. ಆದ್ದರಿಂದ ಸ್ವತಂತ್ರ, ನಿರ್ಭೀತ ಮತ್ತು ನಿಷ್ಪಕ್ಷಪಾತವಾದ ಪತ್ರಿಕಾ ಮಾಧ್ಯಮ ಕೂಡ ಈ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತದೆ. ನೆಕ್ಸ್ಟು, ಪರಿಣಾಮಕಾರಿಯಾಗಿ ಸಂಘಟಿತವಾದ ದಕ್ಷ ಹಾಗೂ ಜವಾಬ್ದಾರಿಯುತ ಸ್ಥಳೀಯ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಧ್ಯಮ ಹೇಗೆ ಕಾರಣ ಆಗುತ್ತೋ ಅದರ ಯಶಸ್ಸಿಗೆ, ಅದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳು ಕೂಡ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗುತ್ತದೆ. ಓಕೆ. ನೆಕ್ಸ್ಟು, ಪ್ರಜಾಪ್ರಭುತ್ವದ ಗುಣಗಳು. ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವದ ಮಾದರಿ ಸರ್ಕಾರಗಳು ಬಹು ಅನುಕೂಲಕಾರಿಯಾದವುಗಳೆಂದು ಸ್ವೀಕರಿಸಿ ಆಚರಣೆಯಲ್ಲಿ ರೂಢಿಸಿಕೊಂಡಿವೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ದೇಶದಲ್ಲಿ ಜಾರಿಯಲ್ಲಿದ್ದರೆ ಆ ರಾಷ್ಟ್ರಗಳು ಪ್ರಜಾಪ್ರಭುತ್ವದ ಮಾದರಿ ಸರ್ಕಾರಗಳು ತುಂಬಾ ಅನುಕೂಲಕರವಾಗಿದ್ದಾವೆ ಅಂತ ಹೇಳ್ಬಿಟ್ಟು ಆ ಪ್ರಜಾಪ್ರಭುತ್ವ ಮಾದರಿಯನ್ನು ಸ್ವೀಕರಿಸಿ ಅದನ್ನು ಆಚರಣೆ ಮಾಡುವುದು ರೂಢಿಯಲ್ಲಿರಿಸಿಕೊಂಡಿದ್ದಾವೆ. ಪ್ರಜಾಪ್ರಭುತ್ವದ ಗುಣಗಳು ಇಲ್ಲಿ ಇದ್ದಾವೆ ನೋಡಿ. ಪ್ರಜಾಪ್ರಭುತ್ವವು ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸ್ವತಂತ್ರ ನ್ಯಾಯಾಂಗದಡಿಯಲ್ಲಿ ರಕ್ಷಿಸುತ್ತದೆ. ಪ್ರಜಾಪ್ರಭುತ್ವವು ಸಮಾನತೆಯ ತತ್ವವನ್ನು ಆಧರಿಸಿದೆ. ಅಂದರೆ ಸಮಾನತೆ ತತ್ವವನ್ನು ಅದು ಎತ್ತಿ ಹಿಡಿದಿದೆ. ಹಾಗೆ ಪ್ರಜೆಗಳ ಹಕ್ಕುಗಳಿಗಾಗಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಸರ್ಕಾರ ಬದ್ಧವಾಗಿರೋದ್ರಿಂದ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸ್ವತಂತ್ರ ನ್ಯಾಯಾಂಗದಡಿಯಲ್ಲಿ ರಕ್ಷಣೆ ಮಾಡುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸ್ವತಃ ಜನರೇ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗಿಯಾಗಿ ಕಾನೂನು ರಚಿಸಿಕೊಳ್ಳುವ ಅವಕಾಶ ಕೂಡ ಇರುತ್ತದೆ. ನೋಡಿ, ಯಾವುದಾದ್ರೂ ಇದೇನೋ ಈಗ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಜನರ ಒಳಿತಕ್ಕಾಗಿ ಯಾವುದೋ ಒಂದು ಕಾನೂನನ್ನು ತಗೊಂಡು ಬಂದಿರುತ್ತೆ. ಅದರಿಂದ ಜನರಿಗೆ ಒಳಿತಾಗೋದಿಲ್ಲ, ಇದರಿಂದ ಕೆಡುಕಾಗುತ್ತೆ, ಇದರಿಂದ ಮುಂದೆ ಅಪಾಯ ಆಗುತ್ತೆ ಅನ್ನೋದು ಗೊತ್ತಾದಾಗ ಜನರೇ ಆ ಕಾನೂನನ್ನು ರದ್ದು ಮಾಡಬೇಕು ಅಂತ ಏನೋ ಸರ್ಕಾರಕ್ಕೆ ಒತ್ತಡ ಹಾಕ್ಬೋದು. ಅದರಿಂದ ಏನಾಗುತ್ತೆ, ಅಂತಹ ಕಾನೂನುಗಳು ರದ್ದಾಗ್ತವೆ. ಆದ್ದರಿಂದ ಇಲ್ಲೇನು ಜನರೇ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗಿಯಾಗಿ ಕಾನೂನು ರಚಿಸಿಕೊಳ್ಳುವ ಅವಕಾಶ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುತ್ತದೆ. ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚುನಾಯಿಸಿಕೊಳ್ಳಬಹುದು. ಈ ಪ್ರೆಸೆಂಟ್ ಅಸ್ತಿತ್ವದಲ್ಲಿದೆ. ಪ್ರಜಾಪ್ರಭುತ್ವದಲ್ಲಿ ತೀರ್ಮಾನಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆಗಳ ಮೂಲಕವೂ ಕೂಡ ನಿರ್ಧಾರ ಮಾಡಲಾಗುತ್ತದೆ. ಓಕೆ. ನೆಕ್ಸ್ಟು, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷವು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದರ ಚರ್ಚೆ, ಸಂವಾದ, ಟೀಕೆ, ವಿಮರ್ಶೆ, ಪ್ರತಿಭಟನೆಗಳ ಮೂಲಕ ತಡೆಗಟ್ಟುವ ಅವಕಾಶವನ್ನು ಹೊಂದಿದೆ. ಇವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ರೀತಿಯಾಗಿ ವಿರೋಧ ಪಕ್ಷಗಳೇನು ಆಡಳಿತ ಪಕ್ಷ ಏನಾದರೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಚರ್ಚೆ ಮೂಲಕ, ಸಂವಾದ ಮಾಡೋದ್ರ ಮೂಲಕ, ಟೀಕೆ ಮಾಡೋದ್ರ ಮೂಲಕ, ವಿಮರ್ಶಿಸುವ ಮೂಲಕ, ಪ್ರತಿಭಟನೆಗಳ ಮಾಡುವ ಮೂಲಕ ಅಂತಹವುಗಳನ್ನು ತಡೆಗಟ್ಟುವ ಅವಕಾಶ ಹೊಂದಿದೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳು ಅವಕಾಶವನ್ನು ಕಲ್ಪಿಸುತ್ತವೆ. ವ್ಯಕ್ತಿ ತನ್ನ ವಿಕಸನಕ್ಕಾಗಿ, ತನ್ನ ವ್ಯಕ್ತಿತ್ವ ವಿಕಸನಕ್ಕಾಗಿ, ತನ್ನ ಅಭಿವೃದ್ಧಿಗಾಗಿ, ತಾನು ಮುಂದೆ ಬರುವಕ್ಕಾಗಿ ಅಥವಾ ತಾನು ಸ್ವತಂತ್ರವಾಗಿ ಬಾಳ್ವೆ ಮಾಡುವುದಕ್ಕಾಗಿ ಮೂಲಭೂತ ಹಕ್ಕುಗಳು ತುಂಬಾನೇ ಅವಶ್ಯಕವಾಗಿದ್ದಾವೆ. ಆ ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಗರಿಕನಿಗೆ ಅಥವಾ ವ್ಯಕ್ತಿಗೆ ಕಲ್ಪಿಸಲಾಗುತ್ತದೆ. ನೆಕ್ಸ್ಟು, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳ ಮೂಲಕ ಶಾಂತಿಯುತವಾಗಿ ಸರ್ಕಾರವನ್ನು ಬದಲಿಸುವ ಅವಕಾಶ ಇರುವುದರಿಂದ ಕ್ರಾಂತಿಯನ್ನು ತಡೆಗಟ್ಟುತ್ತದೆ.
ಸರ್ಕಾರಗಳು ಶಾಂತಿಯುತವಾಗಿ ಬದಲಾಯಿಸಿರೋದ್ರಿಂದ ಅಲ್ಲೇನೂ ಕ್ರಾಂತಿಗಳಾಗೋದಿಲ್ಲ. ನೆಕ್ಸ್ಟು, ಪ್ರಜಾಪ್ರಭುತ್ವವು ರಾಷ್ಟ್ರೀಯತೆ, ದೇಶಭಕ್ತ, ಪ್ರಜಾಗೌರವ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕೂಡ ಬೆಳೆಸುತ್ತದೆ. ಓಕೆ, ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ಅಂದಮೇಲೆ ನಿಮಗೆ GPSTRಗೆ ತುಂಬಾ ಇಂಪಾರ್ಟೆಂಟು. TETಗೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಪ್ರಜಾಪ್ರಭುತ್ವದ ಗುಣಗಳು, ಅವಗುಣಗಳು ಅಂತ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಒಂದು ತಪ್ಪಾಗಿದೆ, ಯಾವ ಸರಿಯಾಗಿದ್ದಾವೆ, ಎಷ್ಟು ಸರಿಯಾಗಿದ್ದಾವೆ ಅಂತ ಹೇಳಿಕೆ ರೂಪದಲ್ಲಿ ಕೊಡ್ತಾ ಇರ್ತಾರೆ ಕ್ವಶನ್ಸ್. ಸೊ ಆಗ ಇವು ಇಂಪಾರ್ಟೆಂಟ್ ಆಗ್ತವೆ ನೋಡಿ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟು ಪ್ರಜಾಪ್ರಭುತ್ವದ ಅವಗುಣಗಳು. ಪ್ರಜಾಪ್ರಭುತ್ವವು ಕೆಲವೊಂದು ಅವಗುಣಗಳಿಂದ ಕೂಡಿದ್ದು ಅವುಗಳು ಕೆಳಗಿನಂತಿವೆ. ಯಾವುದೇ ಒಂದು ಏನಾದರೂ ಇರಬಹುದು, ಅದಕ್ಕೆ ಒಂದು ಒಳ್ಳೆಯದು ಇರುತ್ತೆ, ಒಂದು ಕೆಟ್ಟದ್ದು ಇರುತ್ತೆ. ಅದೇ ರೀತಿಯಾಗಿ ಪ್ರಜಾಪ್ರಭುತ್ವದ ಈ ಗುಣಗಳನ್ನು ನೋಡಿದ್ವಿ, ಅವಗುಣಗಳು ಕೂಡ ಅದಕ್ಕಿದ್ದಾವೆ. ಅವಗುಣಗಳು ಇಂತಿದ್ದಾವೆ: ಗೌರವಯುತ ಶೈಕ್ಷಣಿಕ ಅರ್ಹತೆ, ನಿರ್ವಹಣಾ ಕೌಶಲ, ಉತ್ತಮ ನಾಯಕತ್ವದ ಗುಣಲಕ್ಷಣಗಳು, ಸಾಮಾಜಿಕ, ಆರ್ಥಿಕ, ರಾಜಕೀಯ ಜ್ಞಾನದ ಕೊರತೆ ಅಥವಾ ತಿಳುವಳಿಕೆ ಇಲ್ಲದಿರುವ ಹಾಗೂ ಸ್ಪರ್ಧಾ ಸಾಧನೆ ಜನಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವವು ದುರ್ಬಲವಾಗುತ್ತದೆ. ಉತ್ತಮ ನಾಯಕತ್ವದ ಗುಣಗಳು ಹೊಂದಿರಬೇಕು, ನಿರ್ವಹಣಾ ಕೌಶಲ್ಯ ಆತನಿಗೆ ಗೊತ್ತಿರಬೇಕು, ಹಾಗೆ ಗೌರವಯುತ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಆಗ ಮಾತ್ರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜ್ಞಾನ ಉಂಟಾಗುತ್ತೆ ಅವರಿಗೆ. ಈ ಜ್ಞಾನದ ಕೊರತೆ ಅಥವಾ ತಿಳುವಳಿಕೆ ಇಲ್ಲ ಅಂತಂದರೆ ಅಲ್ಲಿ ಸ್ವಾರ್ಥ ಸಾಧನೆ ಪ್ರತಿನಿಧಿಗಳಿಂದ ಪ್ರಜಾಪ್ರಭುತ್ವ ಏನಾಗುತ್ತೆ, ದುರ್ಬಲವಾಗುತ್ತೆ. ಇದು ಈ ಪ್ರಜಾಪ್ರಭುತ್ವದಕ್ಕೆ ಅವಗುಣ ಆಗಿದೆ. ಅಧಿಕಾರಕ್ಕಾಗಿ ರಾಜಕೀಯ ಪಕ್ಷಗಳ ನಡುವೆ ಸ್ಪರ್ಧೆಯು ಪಕ್ಷಪಾತ ಮತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತದೆ. ಇದು ಕಾಮನ್ಲಿ ಆಗುತ್ತೆ. ಯಾಕಂದರೆ ಅಧಿಕಾರದ ಆಸೆಗಾಗಿ ಅವ್ರೇನು ಮಾಡ್ತಾರೆ, ಭ್ರಷ್ಟಾಚಾರದ ಹಾದಿಯಲ್ಲಿ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಭ್ರಷ್ಟಾಚಾರಕ್ಕೆ ಹಾಗೆ ಇದು ಏನು ಪೈಪೋಟಿ ಏನಾಗುತ್ತೆ, ಪಕ್ಷಪಾತ ಮತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತದೆ. ರಾಷ್ಟ್ರದ ಹಿತಾಸಕ್ತಿಗಿಂತ ಪಕ್ಷದ ಹಿತಾಸಕ್ತಿಯೇ ಬಹುಮುಖ್ಯ ಆಗಿರುತ್ತೆ. ನೋಡಿ, ರಾಷ್ಟ್ರದ ಹಿತಾಸಕ್ತಿ, ಪಕ್ಷದ ಹಿತಾಸಕ್ತಿ ಅಂತ ಬಂದಾಗ ಆಲ್ಮೋಸ್ಟ್ ರಾಜಕಾರಣಿಗಳು ಏನು ಮಾಡ್ತಾರೆ, ತಮ್ಮ ಪಕ್ಷದ ಹಿತಾಸಕ್ತಿನೇ ಬಯಸ್ತಾರೆ. ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವ ಪ್ರಕ್ರಿಯೆಯು ಸರ್ಕಾರವನ್ನು ಅಸ್ಥಿರಗೊಳಿಸುತ್ತದೆ. ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾನೆ ಹೋದರೆ ಅಲ್ಲೇನಾಗುತ್ತೆ, ಸರ್ಕಾರ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜಾತಿಯ ಅಂಶಗಳು, ಮತೀಯ ಅಂಶಗಳು, ಹಣ ಮತ್ತು ತೋಳ್ಬಲ ಪ್ರದರ್ಶನಗಳು ಚುನಾವಣೆಯಲ್ಲಿ ಮುಕ್ತವಾಗಿ ಬಳಕೆಯಾಗುವುದರಿಂದ ಸರ್ಕಾರಗಳು ದುರ್ಬಲಗೊಳ್ಳುತ್ತವೆ. ನೋಡಿ, ಇವುಗಳು ಏನು, ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆದ್ರೇ ಅಲ್ಲಿ ಏನಾಗುತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲೇನು, ಜಾತಿಯ ಅಂಶಗಳು, ಮತೀಯ ಅಂಶಗಳು, ಹಣ ಮತ್ತು ತೋಳ್ಬಲದ ಪ್ರದರ್ಶನ ಇರೋದ್ರಿಂದ ಚುನಾವಣೆಗಳಲ್ಲಿ ಏನಾಗುತ್ತೆ, ಇವು ಮುಕ್ತವಾಗಿ ಬಳಕೆ ಆಗೋದ್ರಿಂದ ಸರ್ಕಾರಗಳು ದುರ್ಬಲಗೊಳ್ತಾ ಹೋಗ್ತವೆ. ನೆಕ್ಸ್ಟು, ಪ್ರಜಾಪ್ರಭುತ್ವದಲ್ಲಿ ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಿಂದ ಕೂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೀರ್ಘ ಪ್ರಕ್ರಿಯೆಯಿಂದನೇ ಇದೇನು ಕಾನೂನು ರೂಪಿಸುವುದು ದೀರ್ಘ ಪ್ರಕ್ರಿಯೆಯಿಂದ ಕೂಡಿದೆ. ದೀರ್ಘ ಪ್ರಕ್ರಿಯೆ ಅಂದ್ರೇನು? ಈ ಒಂದು ಕಾನೂನು ರಚನೆ ಮಾಡಿದ್ದಾರೆ ಅಂತಂದಮೇಲೆ ಅದು ಜಾರಿಗೆ ಬರಬೇಕಾದ್ರೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಚುನಾವಣೆಗಳನ್ನು ನಡೆಸುವುದು ಅಧಿಕ ವೆಚ್ಚದಾಯಕವಾಗಿದ್ದು ಚುನಾವಣಾ ಪ್ರಕ್ರಿಯೆಯು ಹೆಚ್ಚು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಚುನಾವಣೆ ಏನೋ ಅಧಿಕ ವೆಚ್ಚವನ್ನು ಮಾಡ್ತಾರೆ, ವೆಚ್ಚದಾಯಕವಾಗಿರುತ್ತೆ ಅದು. ಹಾಗೆ ಚುನಾವಣಾ ಪ್ರಕ್ರಿಯೆ ಕೂಡ ಹೆಚ್ಚು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಬಹುಮತ ಹೊಂದಿರುವ ಆಡಳಿತ ಪಕ್ಷವು ಸರ್ವಾಧಿಕಾರಿ ಧೋರಣೆ ಹೊಂದಿ ವಿರೋಧ ಪಕ್ಷದ ಅಥವಾ ಇತರ ಅಲ್ಪಸಂಖ್ಯಾತ ಪಕ್ಷಗಳ ಅಭಿಪ್ರಾಯಗಳಿಗೆ ಮನ್ನಣೆ ನೀಡುವುದಿಲ್ಲ. ಬಹುಮತ ಹೊಂದಿರತಕ್ಕಂಥ ಪಕ್ಷ ಏನು ಮಾಡುತ್ತೆ, ಅದು ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರ್ತದೆ. ವಿರೋಧ ಪಕ್ಷದ ಅಥವಾ ಇತರ ಸಣ್ಣ ಸಣ್ಣ ಪಕ್ಷಗಳ ಅಭಿಪ್ರಾಯವನ್ನು ಅದು ಮನ್ನಣೆಗೆ ತಗೊಳ್ಳೋದಿಲ್ಲ, ಅದು ಕನ್ಸಿಡರ್ ಮಾಡೋದಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವಿದ್ಯಾವಂತ ಅಥವಾ ಅನಕ್ಷರಸ್ಥ ಬಡವರು ಅಧಿಕಾರಶಾಹಿ ಸದಸ್ಯರಿಂದ ಶೋಷಣೆಗೆ ಒಳಗಾಗುವ ಸಾಧ್ಯತೆ ಕೂಡ ಕಂಡುಬರುತ್ತದೆ. ಅನಕ್ಷರಸ್ಥರು ಇದೇನು ಅಧಿಕಾರಶಾಹಿ ಸದಸ್ಯರಿಂದ ಶೋಷಣೆಗೆ ಒಳಪಡುವ ಸಾಧ್ಯತೆ ಕೂಡ ಇಲ್ಲಿ ಕಂಡುಬರುತ್ತದೆ. ಸಮಾಜ ವಿರೋಧಿ ಶಕ್ತಿಗಳು ತಮ್ಮ ಹಣ ಮತ್ತು ತೋಳ್ಬಲಗಳಿಂದ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರುತ್ತವೆ.
ಸಮಾಜ ವಿರೋಧಿ ಶಕ್ತಿಗಳು ತಮ್ಮ ಹಣ ಮತ್ತು ತೋಳ್ಬಲಗಳಿಂದ ಸರ್ಕಾರದ ಮೇಲೆ ಪ್ರಭಾವವನ್ನು ಕೂಡ ಬೀಳ್ತವೆ. ನೋಡಿ, ಸಮಾಜ ವಿರೋಧಿ ಶಕ್ತಿಗಳೇನಿರ್ತಾವಲ್ಲ ಅವು ತುಂಬ ನೋಡಿ ಶ್ರೀಮಂತರಾಗಿರ್ಬೋದು, ತೋಳ್ಬಲಗಳಿಂದ ಅಂದರೆ ಶಕ್ತಿ ಪ್ರದರ್ಶನದಲ್ಲಿ ಅವರು ಸ್ಟ್ರಾಂಗ್ ಆಗಿದ್ರು ಅಂತಂದಾಗ ಸರ್ಕಾರದ ಮೇಲೆ ಅವರು ತುಂಬಾ ಪ್ರಭಾವ ಬೀರ್ತಾರೆ. ಹಣದ ಆಮಿಷ ಒಡ್ಡೋದಾಗಿರ್ಬೋದು, ಅವರಿಗೆ ಪ್ರೊಟೆಕ್ಷನ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಏನು ಮಾಡ್ತಾರೆ, ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಓಕೆ, ನೆಕ್ಸ್ಟು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ವ್ಯವಸ್ಥೆ ಇದೆ. ಓಕೆ, ಭಾರತ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದು ಚುನಾವಣೆಗಳು ಈ ನಿಟ್ಟಿನಲ್ಲಿ ಮಹತ್ತರ ಪಾತ್ರವನ್ನು ವಹಿಸ್ತವೆ. ಜನರು ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದು ಭಾರತದಲ್ಲಿ ಈ ಹಕ್ಕನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರು ಜಾತಿ, ಮತ, ವಿದ್ಯಾರ್ಹತೆ, ವರ್ಣ, ವರ್ಗ, ಧಾರ್ಮಿಕತೆ, ಭಾಷೆ, ಲಿಂಗ ಭೇದ ಭಾವವಿಲ್ಲದೆ ಚಲಾಯಿಸಬಹುದು. ಅಂದರೆ ಯಾವುದೇ ವ್ಯಕ್ತಿ ಭಾರತದ ಪೌರನಾಗಿದ್ದರೆ ಆತ 18 ವರ್ಷಕ್ಕಿಂತ ಮೇಲ್ಪಟ್ಟವನಾಗಿದ್ದರೆ ಆತ ಚುನಾವಣೆಗಳಲ್ಲಿ ಭಾಗವಹಿಸಬಹುದು. ಮತದಾನ ಚಲಾಯಿಸುವ ಹಕ್ಕನ್ನು ಆತ ಹೊಂದಿರ್ತಾನೆ. ಓಕೆ, ನೆಕ್ಸ್ಟು ಭಾರತದಲ್ಲಿ 1989ಕ್ಕಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಗೆ ನಿಗದಿಗೊಳಿಸಲಾಗಿತ್ತು. ಅಂದರೆ 1989ಕ್ಕಿಂತ ಮುಂಚೆ ಯಾರೆಲ್ಲ ವೋಟ್ ಹಾಕಿರ್ತಾರಲ್ಲ ಅವರಿಗೆ 21 ವರ್ಷ ವಯಸ್ಸಾಗಿರಬೇಕಿತ್ತು. 61ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಪ್ರಕಾರ 1989ರಿಂದ ಈಚೆಗೆ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಲಾಗುತ್ತದೆ. ನೋಡಿ, ಇದು ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 2021, 22 TET ನಡೀತಲ್ಲ, ಅದರಲ್ಲೂ ಸಹ ಕೇಳಿದ್ದಾರೆ. ನೋಡಿದ್ದು ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯ್ತಲ್ಲ, ಅದು ಎಷ್ಟನೇ ತಿದ್ದುಪಡಿ ಅಂತ ಕೇಳಿದರು. ಇದು 61ನೇ ತಿದ್ದುಪಡಿ. ಅದು ಎಷ್ಟರಲ್ಲಿ ಮಾಡ್ತಾರೆ ಅಂತ ಕೇಳಿದಾಗ 1989ರಂದು ಮಾಡ್ತಾರೆ. ಆಗ ರಾಜೀವ್ ಗಾಂಧಿ ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಉತ್ತಮ ಸರ್ಕಾರದ ರಚನೆ ಪ್ರಜ್ಞಾವಂತ ಮತದಾರನ ಮೇಲೆ ಅವಲಂಬಿತವಾಗಿರುತ್ತೆ. ಪ್ರಜ್ಞಾವಂತ ಅಂದರೆ ಯಾವ ಸರ್ಕಾರ ಬಂದರೆ ಈ ದೇಶದ ಒಳಿತಿಗಾಗಿ ಕೆಲಸ ಮಾಡ್ತಾರೆ, ಜನರ ಒಳಿತಿಗಾಗಿ ಕೆಲಸ ಮಾಡ್ತಾರೆ ಅಂತ ಪ್ರಜ್ಞೆ ಇರುತ್ತಲ್ಲ, ಅಂತಹ ಪ್ರಜ್ಞಾವಂತ ಮತದಾರನ ಮೇಲೆ ಸರ್ಕಾರದ ರಚನೆ ಅವಲಂಬಿತವಾಗಿರುತ್ತೆ. ಉತ್ತಮ ಸರ್ಕಾರದ ರಚನೆ. ಓಕೆ, ಆದ್ದರಿಂದ ಪ್ರಜ್ಞಾವಂತನೆನಿಸಿದ ಮತದಾರನು ಮತ ಚಲಾಯಿಸುವಾಗ ಜಾತಿ, ವರ್ಣ, ಹಣ ಮತ್ತಿತರ ಆಮಿಷಗಳಿಗೆ ಮಣಿಯದೆ ತನ್ನ ಅಭ್ಯರ್ಥಿಯ ಆಯ್ಕೆಯಲ್ಲಿ ಜಾಗರೂಕನಾಗಿರಬೇಕು. ಮತದಾರನು ಉತ್ತಮ ಗುಣ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು. ಉತ್ತಮ ಗುಣಗಳನ್ನು ಹೊಂದಿರಬೇಕು, ಉತ್ತಮ ಸಾಮರ್ಥ್ಯವನ್ನು ಹೊಂದಿರಬೇಕು, ಎಲ್ಲ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಯನ್ನು ಜನರು ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆ ಮಾಡುವ ಈ ಕೆಳಗಿನ ಅಂಶಗಳನ್ನು ಪರಿಗಣಿಸತಕ್ಕದ್ದು. ಯಾವ ಅಂಶಗಳಂತ ನೋಡ್ತಾ ಹೋಗೋಣ. ಓಕೆ, ಅಭ್ಯರ್ಥಿಯು ಸಮಾಜ ಸೇವೆ ಮಾಡುವ ಇಚ್ಛಾಶಕ್ತಿ ಮತ್ತು ಆಸಕ್ತಿಯನ್ನು ಹೊಂದಿದವನಾಗಿರಬೇಕು. ಅಭ್ಯರ್ಥಿಯನ್ನು ಸಮಾಜದ ಸೇವೆ ಮಾಡುವ ಇಚ್ಛೆಯನ್ನು ಹೊಂದಿರಬೇಕು, ಆಮೇಲೆ ಆಸಕ್ತಿಯನ್ನು ಹೊಂದಿರಬೇಕು. ಸಮಾಜ ಸೇವೆ ಮಾಡೋದ್ರಲ್ಲಿ ಆತನಿಗೆ ಆಸಕ್ತಿ ಇರಬೇಕು. ಬೇರೆ ಬೇರೆ ಏನೋ ಒಳಿತಾದ ಅಂದರೆ ಜನರಿಗೆ ಒಳ್ಳೆಯದು ಅನಿಸಿರ್ತಕ್ಕಂಥ ಯೋಜನೆಗಳನ್ನು ತಂದು ಆ ಯೋಜನೆಗಳನ್ನು ಸಫಲಕಾರಿಯಾಗಿ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಆತನಲ್ಲಿ ಇರಬೇಕು. ಅಭ್ಯರ್ಥಿಯು ಜನಪರ ಕಾಳಜಿ ಹೊಂದಿದ್ದು ಜನರು ಆತನನ್ನು ಸುಲಭವಾಗಿ ಭೇಟಿಯಾಗುವಂತೆ ಇರಬೇಕು. ನೋಡಿ, ಈಗ ಒಬ್ಬ ಮಂತ್ರಿ ಇರ್ತಾನೆ, ಆತನಿಗೆ ಭೇಟಿ ಆಗಬೇಕಾದ್ರೆ ಫಸ್ಟ್ ಅಪಾಯಿಂಟ್ಮೆಂಟ್ ತಗೋಬೇಕು. ಆಮೇಲೆ ಇಲ್ಲ ಅಲ್ಲಿ ಯಾರು ಆತನ PA ಇರ್ತಾರಲ್ಲ, ಆತನ PAಗೆ ಮೊದಲೇ ನಾವು ಕನ್ವಿನ್ಸ್ ಮಾಡಬೇಕು, ಈ ಥರ ನಾವು ಭೇಟಿ ಆಗಬೇಕು ಅಂತ. ಆತ ಯಾವಾಗ ಫ್ರೀ ಆಗ್ತಾನೆ ಅಂತ ಹೇಳ್ತಾರಲ್ಲ, PA ಹೇಳ್ತಾರೆ ಈ ಟೈಮಲ್ಲಿ ಈ ಥರ ಫ್ರೀ ಆಗ್ತಾರೆ, ನೀವು ಆವಾಗ ಬರಬೇಕು ಅಂತ. ಆ ಥರ ಇರಬಾರ್ದು. ಸುಲಭವಾಗಿ ಪ್ರತಿನಿಧಿಗಳನ್ನು ಭೇಟಿ ಆಗಬೇಕು. ನಮ್ಮ ಕಷ್ಟ ಇದೆ, ಈ ಥರ ಸಮಸ್ಯೆ ಇದೆ ಅಂತ ಹೋಗಿ ಡೈರೆಕ್ಟಾಗಿ ಅವ್ರನ್ನ ಮೀಟಾಗಿ ಹೇಳ್ಕೊಳ್ಳೋ ಥರ ವ್ಯವಸ್ಥೆ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ವಿದ್ಯಾವಂತನಾಗಿದ್ದು ನಿಷ್ಠೆ, ಪ್ರಾಮಾಣಿಕತೆ, ಸೇವಾ ಮನೋಭಾವ ಮತ್ತು ಬದ್ಧತೆಯನ್ನು ಹೊಂದಿದವನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ವಿದ್ಯಾವಂತನಾಗಿರಬೇಕು, ನಿಷ್ಠೆಯಿಂದ ಇರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಸೇವಾ ಮನೋಭಾವ ಮತ್ತು ಬದ್ಧತೆಯನ್ನು ಆತ ಹೊಂದಿರಬೇಕು ಅಂತ ಹೇಳಿದ್ದಾರೆ.
ಅಭ್ಯರ್ಥಿಯು ಸ್ವಾರ್ಥಿಯಾಗಿರಬಾರ್ದು, ಸೇವೆ ಮತ್ತು ಗುಣಗಳಲ್ಲಿ ಇತರರಿಗೆ ಮಾದರಿಯಂತಾಗಿರಬೇಕು, ಭ್ರಷ್ಟಾಚಾರದಿಂದ ಆತ ದೂರನಾಗಿರಬೇಕು ಅಂತ ಕೊಟ್ಟಿದ್ದಾರೆ. ನ್ಯಾಯಾಲಯಗಳು ಅಭ್ಯರ್ಥಿಯನ್ನು ಅಪರಾಧಿ ಎಂದು ಘೋಷಿಸಬಾರದು ಮತ್ತು ಅಪರಾಧಿ ಚಟುವಟಿಕೆಗಳಲ್ಲಿ ಅವನು ಅಥವಾ ಅವಳು ತೊಡಗಿಸಿಕೊಳ್ಳಬಾರದು ಅಂತ ಕೊಟ್ಟಿದ್ದಾರೆ. ಅಂದರೆ ಅಪರಾಧಿಯಾಗಿರಬಾರ್ದು ಅಥವಾ ಅಪರಾಧ ಆಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ಗುರುತಿಸಿಕೊಳ್ಬಾರ್ದು. ಅಭ್ಯರ್ಥಿಯು ಸಮಾಜದ್ರೋಹ ಮತ್ತು ರಾಷ್ಟ್ರದ್ರೋಹ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗಿರಬಾರ್ದು ಅಂತ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟೇನು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಚುನಾವಣೆಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಬಹುಮುಖ್ಯವಾಗಿದ್ದು ನಿಯತಕಾಲಿಕವಾಗಿ ನಡೀತಾ ಇರುತ್ತವೆ. ಅಂದರೆ ಚುನಾವಣೆಗಳು ಬಹುಮುಖ್ಯವಾಗಿರ್ತವೆ. ಯಾಕಂತಂದರೆ ಒಂದು ರಾಷ್ಟ್ರವನ್ನು ಸಮಗ್ರವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ಸರ್ಕಾರದ ರಚನೆ ಅತ್ಯವಶ್ಯಕವಾಗಿರುತ್ತೆ. ಸರ್ಕಾರದ ರಚನೆ ಆಗಬೇಕು ಅಂತಂದರೆ ಚುನಾವಣೆಗಳು ಕಾಲಕ್ಕೆ ನಡೀಲೇಬೇಕು. ನಿಗದಿತ ಅವಧಿಗೆ ಏನು ಚುನಾವಣೆಗಳು ನಡಿಬೇಕು ಅಂತ ಮಾಡಿರ್ತಾರಲ್ಲ, ಆ ರೀತಿಯಾಗಿ ಚುನಾವಣೆಗಳು ನಡಿಲೇಬೇಕು. ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆದರೆ ಇತರ ದೇಶಗಳಲ್ಲಿ ಬೇರೆ ಬೇರೆ ಕಾಲಾವಧಿಯಲ್ಲಿ ನಡೆಯುತ್ತದೆ. ನೋಡಿ, ನಮ್ಮ ಭಾರತದಲ್ಲಿ 5 ವರ್ಷ ಇದ್ದರೆ ಅಮೆರಿಕದಲ್ಲಿ 4 ವರ್ಷ, ಅಂದರೆ 4 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀತವೆ. 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆಗಳೆಂದು, ಖಾಲಿ ಇರುವ ಸ್ಥಾನಗಳಿಗೆ ನಿಗದಿತ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನು ಮಧ್ಯಂತರ ಚುನಾವಣೆಗಳೆಂದು ಕರೆಯುತ್ತಾರೆ. ನೋಡಿ, ಇದು ಡೆಫಿನೇಷನ್ನು ಈ ಹಿಂದೆ ಎಕ್ಸಾಮ್ಗಳಲ್ಲಿ ಯಾವ ಥರ ಕೊಟ್ಟಿದ್ರು ಅಂದರೆ ಹೊಂದಿಸಿ ಬರೆಯಿರ್ತಾರೆ. ಈ ಕಡೆ ಸಾರ್ವತ್ರಿಕ ಚುನಾವಣೆ ಅಥವಾ ಮಧ್ಯಂತರ ಚುನಾವಣೆ ಅಂತ ಈ ಥರ 1 by 1 ಕೊಟ್ಟು ಡೆಫಿನೇಷನ್ ಈ ಕಡೆ ಕೊಟ್ಟಿರ್ತಾರೆ, ಹೊಂದಿಸಿ ಬರೆದಿರ್ತಾರೆ. ಇಲ್ಲ ಹೇಳಿಕೆ ರೂಪದಲ್ಲಿನೂ ಕೊಡ್ತಾರೆ. ನೋಡಿ, ಇಂಪಾರ್ಟೆಂಟ್ ಇದು. 5 ವರ್ಷಗಳಿಗೊಮ್ಮೆ ಏನು ಚುನಾವಣೆ ನಡೀತದಲ್ಲ ಅದಕ್ಕೆ ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದಾದ್ಮೇಲೆ ಒಂದಿಷ್ಟು ಸಮಯ ಆದಮೇಲೆ ಆ ಸ್ಥಾನ ಖಾಲಿ ಆಗುತ್ತೆ. ಯಾವುದೋ ಒಂದು ರೀಸನ್ನಿಂದ ಆ ವ್ಯಕ್ತಿ ಮರಣ ಹೊಂದಿರ್ಬೋದು, ಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಮರಣ ಹೊಂದಿರಬಹುದು, ಅಥವಾ ಯಾವುದಾದ್ರೂ ಭ್ರಷ್ಟಾಚಾರದ ವಿಷಯವಾಗಿ ಆತನಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ದಾಗಿರ್ಬೋದು. ಯಾವುದೋ ಒಂದು ಕಾರಣಗಳಿಂದ ಆ ಸ್ಥಾನ ಖಾಲಿ ಆಗಿತ್ತು ಅಂತಂದರೆ ಅವಧಿಗಿಂತ ಮುಂಚಿತವಾಗಿ ಏನು ನಡೀತದಲ್ಲ ಚುನಾವಣೆ, ಅದಕ್ಕೆ ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಭಾರತ ಸರ್ಕಾರವು ಭಾರತ ಚುನಾವಣಾ ಆಯೋಗವನ್ನು ECI ಅಂದ್ರೇನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೋಡಿ, ಇದು ಡೆಫಿನೇಷನ್ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ECI ಅಂದ್ರೇನು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಅರ್ಥ. ಇದು ಭಾರತದ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗವನ್ನು ರಚಿಸಿದ್ದು, ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಈ ಆಯೋಗದಲ್ಲಿ ಪ್ರಸ್ತುತ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರು ರಾಷ್ಟ್ರಾಧ್ಯಕ್ಷರಿಂದ ನೇಮಕಗೊಳ್ತಾರೆ. ನೋಡಿ, ಇದು 2 ಲೈನಲ್ಲಿ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಬಂದಿದ್ದಾರೆ. ಏನು, ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿರ್ತಾರೆ ಅಂತ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇದ್ದರೆ 2 ಇತರ ಆಯುಕ್ತರು ಅಂದರೆ ಇತರ ಚುನಾವಣಾ ಆಯುಕ್ತರು ಇರ್ತಾರೆ. ಇವರು ಈ ರಾಷ್ಟ್ರಾಧ್ಯಕ್ಷರಿಂದ ಆಯ್ಕೆಯಾಗ್ತಾರೆ. ಓಕೆ, ನೇಮಕಗೊಳ್ತಾರೆ. ಓಕೆ, ಕಾರ್ಯನಿರ್ವಹಿಸ್ತಾರೆ. ಎಷ್ಟು ಜನ ಚುನಾವಣಾ ಆಯುಕ್ತರಿರಬೇಕೆಂಬುದನ್ನು ತೀರ್ಮಾನಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿದೆ. ಅಂದರೆ ಇದೇನು 3 ಜನ ಇದ್ದಾರಲ್ಲ, ಇದನ್ನು 4 ಜನ ಮಾಡಬಹುದು, 5 ಜನ ಮಾಡಬಹುದು, ಇಲ್ಲ 2 ಮಾಡಬಹುದು. ಇದು ಎಲ್ಲ ಮಾಡುವ ಅಧಿಕಾರ ಏನು ಸಂಸತ್ತಿಗೆ ಇರುತ್ತೆ. ಈ ಥರ ಮಾಡುವ ಅಧಿಕಾರ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಚುನಾವಣಾ ಆಯೋಗಗಳಿದ್ದು ಇವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸ್ತವೆ. ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಸ್ಥಳೀಯ ಸಂಸ್ಥೆಗಳಿಗೆ ಯಾವ ಒಂದು ಚುನಾವಣೆ ನಡೆಯಲಾಗ್ತದೆ ಅಂದರೆ ರಾಜ್ಯ ಚುನಾವಣಾ ಆಯೋಗ ಇದು ಚುನಾವಣೆ ನಡೆಸ್ತದೋ ಅಥವಾ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತದೆ ಅಂತ. ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಚುನಾವಣಾ ಆಯೋಗಗಳಿರ್ತಾವಲ್ಲ, ಅವುಗಳು ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನನ್ನು ನಡೆಸ್ತವೆ. ಏನು ಲೋಕಸಭೆಗೆ, ರಾಜ್ಯಸಭೆಗೆ, ರಾಜ್ಯ ವಿಧಾನಸಭೆ, ರಾಜ್ಯ ವಿಧಾನ ಪರಿಷತ್ತಿಗೆ ಏನು ಎಲೆಕ್ಷನ್ ನಡೀತಾವಲ್ಲ ಅವೆಲ್ಲ ಕೇಂದ್ರ ಚುನಾವಣಾ ಆಯೋಗ ಅಂದರೆ ಭಾರತ ಚುನಾವಣಾ ಆಯೋಗ ಎಲೆಕ್ಷನ್ನ ನಡೆಸ್ತದೆ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಡೆಮೋಕ್ರಸಿ ಎಂಬ ಪದವು ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ಬಂದಿದೆ.
ಒಂದು ನಿಮಿಷ. ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಒಂದೇ ನಿಮಿಷ. ಓಕೆ, ಸಾರಿ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ. ಓಕೆ, ಡೆಮಾಸ್ ಮತ್ತು ಕ್ರೇಸಿಯಾ. ಓಕೆ, ನೀವೇ ಬರ್ಕೊಂಡ್ಬಿಡಿ, ಇಲ್ಲಿ ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಇದು ಪೆನ್ ಟ್ಯಾಬು. ಓಕೆ, ಡೆಮಾಸ್ ಮತ್ತು ಕ್ರೇಷಿಯಾ. ಒಂದು ನಿಮಿಷ. ಸೆಕೆಂಡ್ ಒನ್ನು, ಭಾರತದಲ್ಲಿ ಮತ ಚಲಾಯಿಸಲು ಪೂರ್ಣಗೊಳಿಸಬೇಕಾಗಿರುವ ಕನಿಷ್ಠ ವಯಸ್ಸು 18 ಆಗಿರಬೇಕು. ಓಕೆ, ಇಲ್ಲಿ ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ, ಹೇಳ್ತೀನಿ, ನೀವೇ ಬರ್ಕೊಂಡ್ಬಿಡಿ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳನ್ನು ನಡೆಸಿದರೆ ಅಂತಹ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಅಂತ ಕರೆಯಲಾಗುತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಸಂಸ್ಥೆಗಳು ರಾಜ್ಯ ಚುನಾವಣಾ ಆಯೋಗ. ಸಾರಿ, ಇದು ಯಾಕೋ ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ. ಓಕೆ, ರಾಜ್ಯ ಚುನಾವಣಾ ಆಯೋಗ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆ, ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.